ಗೈಸ್ ಇದು ನೋಡಿದ್ರೆ 1K ಸಬ್ಸ್ಕ್ರೈಬರ್ಸ್ ಆಗೋಗಿದ್ದಾರೆ ಗೈಸ್. ಹೆಂಗೇನು ಗೊತ್ತಾಗಬೇಕಂದ್ರೆ ಲಾಸ್ಟ್ವರೆಗೂ ಇರಿ. ಮತ್ತು ಡೂಪ್ಲೆಕ್ಸ್ ಮನೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಗೈಸ್. ಇವತ್ತು ನೋಡಿ ಗೈಸ್ 6 ಗಂಟೆಗೆ ಎದ್ದಿದ್ದೀನಿ ಬೆಳಗ್ಗೆ. ಇವತ್ತು ಬಂದು ಸೋಮವಾರ ಗೈಸ್. ಮತ್ತೆ ಅದೇ ರೊಟೀನು, ಬೆಳಗ್ಗೆ ಎದ್ದುಬಿಟ್ಟು ಮತ್ತೆ ಮನೆ ಮೇಲೆ ಹೋಗ್ತಾಯಿದ್ದೀನಿ ಗೈಸ್ ವಾಕಿಂಗ್ಗೆ. ಗೈಸ್ ನೀನೆಲ್ಲ ನೀವು ನೋಡಿರ್ಬೋದು, ಅದು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಚೆನ್ನಾಗಿದೆ ಲಾಗು, ನನಗನ್ಸು ಮಾತ್ರ. ನೋಡಿ ಗೈಸ್, ಇವತ್ತು ಬೆಳಗ್ಗೆನೇ ಇದ್ದು ನಮ್ಮ ಮನೆ ಮೇಲೆ ವಾಕಿಂಗ್ ಬಂದಿದ್ದೀನಿ. ಮತ್ತು ಇವತ್ತು ಜಿಮ್ಮಿಗೆ ಹೋಗ್ತೀನಿ ಗೈಸ್. ಜಿಮ್ಮಿಗೆ ಹೋಗ್ಬೇಕಾದ್ರೆ ಇವತ್ತು ವೀಡಿಯೋ ಮಾಡ್ತೀನಿ ಗೈಸ್. ನಿನ್ನೆ ಅದು ಲಾಗ್ ಮಾಡೋದೇ ಮರ್ತಾಯಿತ್ತು ಗೈಸ್. ಇವತ್ತು ಜಿಮ್ಮಿಗೆ ಹೋಗ್ಬೇಕಾದ್ರೂ ಲಾಗ್ ಮಾಡ್ತೀನಿ, ಜಿಮ್ಮಲ್ಲಿ ಕೂಡ ಲಾಗ್ ಮಾಡ್ತೀನಿ ಗೈಸ್. ಇವತ್ತು ಟ್ರೈ ಮಾಡ್ತೀನಿ ಗೈಸ್, ಎರಡು ಹತ್ರನೂ ಲಾಗ್ ಮಾಡಬೇಕು ಅಂತ. ಅದು ಬಿಟ್ಟರೆ ಇವತ್ತೊಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಮತ್ತು ಫ್ರೆಶ್ ಅಪ್ ಆಗಿ ಮತ್ತು ಜಿಮ್ಮಿಗೆ ಹೋಗ್ಬಿಟ್ಟು ಬರೋಣ ಗೈಸ್. ಆ್ಯಕ್ಚುಲಿ ಇವತ್ತು ನಮ್ಮ ತಮ್ಮಗೆ ಸ್ಕೂಲ್ ಏನೋ ಓಪನ್ ಆಗಿದಂತೆ ಗೈಸ್. ಅದಕ್ಕೆ ಅವನ್ನ ಡ್ರಾಪ್ ಮಾಡು ಅಂತ ಹೇಳಿದ್ರು ನನ್ನನ್ನು. ಸರಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಎದ್ದಿದ್ದೆ ಗೈಸ್. ಅವ್ನು ನೋಡ್ರೆ ಅವನೇ ಹೊರಟೋಗಿ ನನ್ನ ಗಾಡಿ ಎತ್ಕೊಂಡು ದೇವಸ್ಥಾನಕ್ಕೆ ಬೀಳಬೇಕಾಯ್ತಂತೆ. ಅದಕ್ಕೆ ಅವನೇ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಬಂದಿದ್ದಾನೆ. ನಾನು ಇವತ್ತು 6 ಗಂಟೆಗೆ ಇದ್ದೆ, 5:15ಗೆ ಹೋಗಬೇಕಾಗಿತ್ತು ಅಂದರು. ನಾನು ಒಂದು ಅರ್ಧ ಅವರ್ ಲೇಟ್ ಆಗೋಯಿತು. ಸೊ ಅವನೇ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಗೈಸ್. ಓಕೆ ಬಿಡಿ ಗೈಸ್, ಸ್ಕೂಲ್ಗಾದರೂ ಬಿಟ್ಬಿಟ್ಟು ಬರೋಣ. ಸರಿ ಗೈಸ್, ನಾನು ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ಜಿಮ್ಮಿಗೆ ಹೋಗ್ಬಿಟ್ಟು ಬರೋಣ ಗೈಸ್. ಜಿಮ್ಮಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಓಕೆ ಗೈಸ್. ಮತ್ತು ಅಲ್ಲಿಂದ ಬಂದು ನಮ್ಮ ಜಿಮ್ ಪಾರ್ಕಿಂಗಲ್ಲಿ ನಿಲ್ಸಿದ್ದೀನಿ ಗೈಸ್ ಗಾಡಿನ. ಬನ್ನಿ ಗೈಸ್ ಮೇಲೆ ಹೋಗೋಣ. ನನಗೆ ಅನಿಸ್ ಮಾತ್ರ ಇವತ್ತು ಯಾರು ಜಿಮ್ ಮಾಡೋರು ಅಷ್ಟೊಂದು ಜನ ಇಲ್ಲ ಅನಿಸುತ್ತೆ ಗೈಸ್. ನಿನ್ನೆ ಇಲ್ಲೆಲ್ಲ ಇತ್ತು ಗೈಸ್ ಗಾಡಿಗಳು. ಇವತ್ತು ನೋಡಿ ಫುಲ್ ಖಾಲಿ ಇದೆ ಗೈಸ್. ಈ ಗಾಡಿ ಬಂದು ನಮ್ಮ ಕೋಚ್ದು ಗೈಸ್, ಈ ಗಾಡಿ ನಂದು. ಆ ಕಡೆ ಇರೋದೆಲ್ಲ ಜಿಮ್ಮಿಗೆ ಬರ್ತಾರೆ ಗೈಸ್ ಒಬ್ಬೊಬ್ಬರು. ಆ ಲಾಸ್ಟಲ್ಲಿರೋದು ಮಾತ್ರ ಅದಲ್ಲ. ಈ ಕಾರ್ಸ್ ಕೂಡ ಅದಲ್ಲ ಗೈಸ್. ಇದು ನಮ್ಮ ಜಿಮ್ ಪಾರ್ಕಿಂಗ್ ಗೈಸ್ ಇದು ಆ್ಯಕ್ಚುಲಿ. ಬನ್ನಿ ಗೈಸ್, ಲಿಫ್ಟಲ್ಲಿ ಹೋಗೋಣ ನಾವು, ಸ್ಟೆಪ್ಸಲ್ಲೆಲ್ಲ ಹೋಗೋದು ಬೇಡ. ಲಿಫ್ಟ್ ಇಲ್ಲೇ ಇದೆ ನೋಡಿ ಗೈಸ್ ನಮಗೋಸ್ಕರ. ಬನ್ನಿ ಗೈಸ್, ಇವಾಗ ಮೇಲೆ ಹೋಗೋಣ. ಹೋಗೋಣ ಗೈಸ್. ನಮ್ಮ ಜಿಮ್ ಬಂದುಬಿಟ್ಟಿರೋ 2nd ಫ್ಲೋರಲ್ಲಿ ಗೈಸ್. ಇವಾಗ ಲಿಫ್ಟ್ ಮೂವ್ ಆಗುತ್ತೆ ಗೈಸ್. ನಾನು ಲಿಫ್ಟಲ್ಲಿ ಸಿಗ್ತೀನಿ ಗೈಸ್. ಬೈ ಗೈಸ್. ನಾನು ಹೇಳಿದೆ ತಾನೇ ಗೈಸ್ ಯಾರು ಇರೋಲ್ಲ ಜಿಮ್ಮಲ್ಲಿ ಅಂತ. ನೋಡಿ ಗೈಸ್, ಜಿಮ್ ಫುಲ್ ಖಾಲಿ ಇದೆ. ಇವತ್ತೊಂದು ಒಳ್ಳೆ ವರ್ಕೌಟ್ ಬೈಸೆಪ್ ಮಾಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಬೈಸೆಪ್ ಆದಮೇಲೆ ಸಿಗ್ತೀನಿ ಗೈಸ್. ಬೈ ಗೈಸ್. ಜಿಮ್ ಹತ್ರ ಚಪ್ಪಲಿ ಹಾಕೊಂಡು ವೆಯ್ಟ್ ಮಾಡ್ತಾಯಿದ್ದೆ, ಬಂತು ಲಿಫ್ಟ್. ಬನ್ನಿ ಗೈಸ್ ಹೋಗೋಣ. ಇವಾಗ ಇಲ್ಲಿಗೆ ಹೋಗ್ಬೇಕು ಗೈಸ್. ಇವತ್ತು ಚೆನ್ನಾಗೇ ಇದೆ ಗೈಸ್, ವರ್ಕೌಟ್ ಸಕ್ಕತ್ತಾಗಿತ್ತು. ಇವಾಗ ಗಾಡಿ ಹತ್ರ ಹೋಗ್ಬಿಟ್ಟು ಸಿಗೋಣ ಗೈಸ್. ಓಕೆ ಗೈಸ್, ಲಿಫ್ಟನ್ನು ಮೇಲೆ ಕಳಿಸ್ಕೊಟ್ಬಿಟ್ಟು ನಾವು ನಮ್ಮ ಪಾಡು ನಾವು ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ ಗೈಸ್. ಬನ್ನಿ ಗೈಸ್, ಇಲ್ಲಿದೆ ನನ್ನ ಗಾಡಿ. ಇದೆ ಗೈಸ್ ಗಾಡಿ. ಬನ್ನಿ ಗೈಸ್. ಇವತ್ತು ನಮ್ಮ ತಮ್ಮನ ಸ್ಕೂಲು ಫಸ್ಟ್ ಡೇ ಅಲ್ಲ ಗೈಸ್. ಅವನ ಬಸ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ, ಏನೇನು ಅಂತೆಲ್ಲ ನೋಡೋಣ ಬನ್ನಿ ಗೈಸ್ ಹೋಗ್ಬಿಟ್ಟು. ಆ್ಯಕ್ಚುಲಿ ಇವತ್ತು ನಾನು ಒಂದು ಬಸ್ ನೋಡಬೇಕು ಅಂತಲೇ ಬೇಗ ವರ್ಕೌಟ್ ಮುಗಿಸ್ದೆ ಗೈಸ್. ಆ್ಯಕ್ಚುಲಿ ಇವತ್ತು ಇದ್ದಿದ್ದು ಕೂಡ ಬೈಸೆಪ್ ಅಷ್ಟೇ ಅಲ್ವಾ. ಸೊ ಅದಕ್ಕೆ ಬೇಗ ಮುಗಿಸ್ಕೊಂಡು ಬನ್ನಿ ಗೈಸ್, ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಇನ್ನು ಇವಾಗ ಹೋಗ್ತಾಯಿದ್ದಾರೆ ಗೈಸ್. ನಾನು ನೋಡಿದ್ರೆ ಅವಾಗಿನೇ ಹೋಗಿದ್ದಾನೆ ಸ್ಕೂಲ್ಗೆ ಅಂದ್ಕೊಂಡ್ರೆ, ನೋಡಿದ್ರೆ ಇವಾಗ ಹೋಗ್ತಾಯಿದ್ದಾರೆ ಗೈಸ್ ಬಿಡೋಕ್ಕೆ. ನಾನು ಸುಮ್ಮನೆ ನಮ್ಮ ಮನೆ ಮೇಲೆ ಬಂದೆ, ಜಿಮ್ಗೆ ಹೋಗ್ಬಿಟ್ಟು ಬಂದು ನೋಡಿದ್ರೆ ಇವಾಗ ನಮ್ಮ ಮನೆ ನಿಂಗೆ ಹೋಗ್ತಾಯಿದ್ದಾರೆ ಗೈಸ್ ಗಾಡಿ. ಅಯ್ಯೋ ಅಂದ್ಕೊಂಡು ನಾನೇ ಸುಮ್ಮನೆ ಆಗೋದೆ ಗೈಸ್. ಮತ್ತೆ ಓಕೆ ಬಿಡಿ ಗೈಸ್, ಆಲ್ ದ ಬೆಸ್ಟ್. ಹೋಗ್ಬಿಟ್ಟು ಬರಲಿ ಸ್ಕೂಲ್ಗೆ, ನಾಳೆ ಹೋಗೋದ್ರ ಬಿಡೋಣ ಬೇಕಾದ್ರೆ. ಇವಾಗ ನಾನು ಹೋಗ್ಬಿಟ್ಟು ಮತ್ತೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಮತ್ತು ನಮ್ಮ ಅಪ್ಪ ಲೇಬರ್ನ ಕರ್ಕೊಂಬರಕ್ಕೆ ಹೋಗ್ಬೇಕಂತ ಇವತ್ತು ಸೋಮವಾರ ಅಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ಫ್ರೆಶಾಗಿ ಬರ್ತೀನಿ ಗೈಸ್. ಬೈ ಗೈಸ್. ಇವಾಗ ತಾನೇ ನಾನು ಅಲ್ಲಿಂದ ಬಂದೆ. ನಾನು ಬಂದೊಂದು 15 ನಿಮಿಷ ಆಯಿತು. ಇವ್ರ ರೂಮ್ ಹತ್ರ ಬಂದಿದ್ದೀನಿ ಗೈಸ್. ಇವ್ರು ಇಷ್ಟೊತ್ತಾದರೂ ಇನ್ನೂ ಬಂದೆ, ಆಗ ಬಂದೆ, ಈಗ ಬಂದೆ ಅನ್ಕೊಂಡು ನೋಡಿ ಗೈಸ್. ಇದೆ ಅವ್ರ ರೂಮು. ಎಲ್ಲರೂ ಅಲ್ಲಿ ಕೂತಿದ್ದಾರೆ. ಅಲ್ಲಿ ನಿಂತಿದ್ದಾನೆ ನೋಡಿ, ಅವ್ನು ಬರಬೇಕು ಇವಾಗ. ಅವನೇ ಬರ್ತಾಯಿಲ್ಲ ಗೈಸ್. ಊಟ ತಿಂತಾಯಿದ್ದೀನಿ, ಹಂಗೆ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡ್ತಾಯಿದ್ದೀನಿ ಅಂತದಾನೆ ಗೈಸ್. ನೋಡೋಣ ಗೈಸ್, ಇನ್ನೂ ಎಷ್ಟೊತ್ತಾಗುತ್ತಾ ಬರೋದು. ಅವ್ರ ಮನೆ ತೋರಿಸ್ತೀನಿ ಗೈಸ್ ನಿಮಗೆ, ಡೂಪ್ಲೆಕ್ಸ್ ಮನೆ ಅಂತ ಹೇಳಿದ್ನಲ್ಲ, ಆ ಮನೆ ತೋರಿಸ್ತೀನಿ. ಸರ್ ನನ್ನ ಗಾಡಿಯನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಇಲ್ಲಿ ನಿಂತೀನಿ ಗೈಸ್. ಅವ್ರ ಮನೆ ತೋರಿಸ್ತೀನಿ ರೀ ಗೈಸ್, ಡೂಪ್ಲೆಕ್ಸ್ ಅಂತ ಹೇಳಿದ್ನಲ್ಲ ಆ ಮನೆ ತೋರಿಸ್ತೀನಿ. ಅವ್ರ ಮನೆ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇವ್ರನ್ನ ಯಾರನ್ನ ಕರ್ಕೊಂಬರಕ್ಕೆ ಹೇಳಿದ್ರಲ್ಲ ನಾವು ಅಪ್ಪ ಲೇಬರ್ನ ಕರ್ಕೊಂಬಂದು, ಇದೇ ಗೈಸ್ ಬಿಲ್ಡಿಂಗು. ನಾನು ಗಾಡಿ ಎತ್ಕೊಂಡು ಹೋಗಿದ್ದೆ, ಕರ್ಕೊಂಬಂದು ಬಿಟ್ಟಿದ್ದೀನಿ ಗೈಸ್. ನೋಡಲ್ಲ ಹೋಗ್ತಿದ್ದಾನಲ್ಲ ಅವನೇ ಗೈಸ್. ಇವಾಗ ಮತ್ತೆ ಕೆಲಸ ಮಾಡಿಸ್ಬೇಕಂತೆ. ಬನ್ನಿ ಗೈಸ್, ಏನು ಮಾಡಿಸೋದು ನೋಡೋಣ. ನನ್ನ ಗಾಡಿ ಇಲ್ಲಿ ನೆರಳಲ್ಲಿ ಎಲ್ಲಾದರೂ ಪಾರ್ಕ್ ಮಾಡಿ ಬರ್ತೀನಿ ಗೈಸ್. ನಾನು ಅವಾಗ ಹೇಳಿದ್ನಲ್ಲ ಅಜ್ಜೋಲ ಬಿಡಬೇಕು ಅಂತ ಹೇಳ್ಬಿಟ್ಟು,
ನೋಡಿ ಗೈಸ್, ಇದನ್ನೇ ಜುಲ ಅಂತ ಹೇಳೋದು. ಇದರಲ್ಲಿ ನಾನು ಬಿಡಬೇಕು ಅವನ್ನ, ಕೆಳಗಡೆ ಪೇಂಟ್ ಮಾಡ್ತಾನೆ ಅವನೋಗಿ. ಸೊ ಅದಕ್ಕೆ ನಾನು ಇದರಿಂದ ಕೆಳಗಡೆ ಬಿಟ್ಟರೆ ಅವ್ನು ಪೇಂಟ್ ಎತ್ಕೊಂಡೋಗಿ ಹೊಡ್ಕೊಂಬರ್ತಾನೆ ಗೈಸ್. ಅದರಲ್ಲೇ ಪೇಂಟು ಮತ್ತು ಅದು ಆ ಕೆಲಸ ಮಾಡ್ತಾರಲ್ಲ ಅವಾಗ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಮೇಲೆಯಿಂದ ನೋಡಿಸ್ತೀನಿ ಯಾವ ಥರ ಇದೆ ಏನು ಎತ್ತ ಅಂತ. ಈ ಡೋರ್ ಒಂದು ಸ್ವಲ್ಪ ಜಾಸ್ತಿ ಸೌಂಡ್ ಮಾಡುತ್ತೆ ಗೈಸ್. ನೋಡಿ ಗೈಸ್, ಇಲ್ಲಿಂದ ಆಚೆ ಕಡೆಯಿಂದ ಅವ್ರ ಮನೆ ಮೇಲೆಯಿಂದ ಈ ಥರ ಇದೆ ವ್ಯೂ. ನೋಡ್ಕೊಳ್ಳಿ, ಸುತ್ತು ಈ ಥರ ಇದೆ ವ್ಯೂ. ಇಲ್ಲೊಂದು ನದಿ ಇದೆ ಗೈಸ್, ಇದರಲ್ಲಿ ಮೀನುಗಳಿದೆಯೋ ಇಲ್ಲೋ ಗೊತ್ತಿಲ್ಲ. ಕಾಣಿಸ್ತಾ ಇದೆಯಾ? ಇದೆ. ಹಾಂ, ಇದೆ ನದಿ ಗೈಸ್. ಅವರೇನೋ ಮಾಡ್ಕೊಂಡಿದ್ದಾರೆ ಗೈಸ್, ಅದು ನನ್ನ ನದಿ ಅಂತ ಐತಿ. ಈ ಟಾರ್ಪಲ್ಲಿ ತೆಗಿಬೇಕಂತೆ ಗೈಸ್. ಮೇಲೆ ಹತ್ತು ನೋಡ್ತೀನಿ ನಾನು ಏನಿದೆ ಅಂತ, ಆಮೇಲೆ ತೆಗಿತೀನಿ. ಫಸ್ಟ್ ಇವಾಗ ಇಲ್ಲಿಂದ ಒಂದು ಜೂಲ ಬಿಡ್ಬೇಕಂತೆ ಗೈಸ್. ಹಾಂ, ಇದೆಯಲ್ಲ, ಇದರಲ್ಲಿ ಗ್ಯಾಪ್ಸ್ ಇದೆಯಲ್ಲ ಈ ಥರದ್ದು. ಈ ಗ್ಯಾಪ್ಸಲ್ಲಿ ಸೇಮ್ ಕಲರ್ ಈ ಕಡೆ ಹೊಡೆದಿದ್ದಾರೆ. ಈ ಕಲರ್ನ ಹೊಡ್ಕೊಂಬರ್ಬೇಕು. ಮತ್ತು ಈ ಕಡೆ ಡಬಲ್ ಕೋಟ್ ಮಾಡಬೇಕಂದ್ರೆ ಜೂಲ ಬಿಡಬೇಕಂತೆ ಗೈಸ್. ಈ ಕಲರ್ ಆಗುತ್ತೆ. ಈ ಕಲರ್ ಇಲ್ಲಿ ಡಿಫ್ರೆನ್ಸ್ ಇದೆ ನೋಡಿ ಗೈಸ್. ಕಾಣಿಸ್ತಾ ಇದೆಯಾ ಗೈಸ್? ಆ ಥರ ಆಗುತ್ತೆ ಗೈಸ್. ಸೊ ಇವಾಗ ಅದನ್ನು ಈ ಕಲರ್ ಪೇಂಟ್ ಹೊಡಿಸ್ತಾ ಇದ್ದೀರಿ. ಅವನಿಲ್ಲಿ ಪೇಂಟ್ ಹೊಡಿತಿದ್ದಾನೆ ಗೈಸ್. ಇಲ್ಲಿ ಹೊಡೆದ್ಬಿಟ್ಟು ಹೋಗಿದ್ದಾನೆ. ಇವಾಗ ಅಲ್ಲಿ ಹೊಡಿತಾ ಇದ್ದಾನೆ ನೋಡಿ ಗೈಸ್. ಮತ್ತು ಇವಾಗ ಹೋಮ್ ಟೂರ್ ಕೊಡ್ತೀನಿ ರೀ ಗೈಸ್. ಈ ಟಾರ್ಪಲ್ಲಿ ಒಂದು ಸ್ವಲ್ಪ ತೆಗಿಬೇಕಂತ, ತೆಗೆದುಬಿಟ್ಟು ಮತ್ತೆ ಹೋಮ್ ಟೂರ್ ಕೊಡ್ತೀನಿ ಬನ್ನಿ ಗೈಸ್. ಇವ್ರದ್ದು ಸಖತ್ತಾಗಿ ಮಾಡಿಸಿದ್ದಾರೆ ಗೈಸ್ ಮನೆ ಮಾತ್ರ. ಎಲ್ಲರ ಥರ ಡ್ರೀಮ್ ಹೌಸ್ ಥರ ಮಾಡಿಸಿದ್ದಾರೆ ಗೈಸ್ ಇವರು. ಈ ಟಾರ್ಪಲ್ಲಿ ತೆಗೆದ್ಬಿಟ್ಟು ಆಮೇಲೆ ಮಾಡ್ತೀನಿ ರೀ ಗೈಸ್. ಒಂದು ನಿಮಿಷ ಲಾಗು. ಹೋಮ್ ಟೂರ್ ಆಮೇಲೆ ಕೊಡೋಕೆ ಹೋಗೋಣ ಗೈಸ್. ಇಲ್ಲಿ ಟಾರ್ಪಲ್ಲಿ ಇತ್ತಲ್ಲ, ಮೇಲ್ಗಡೆ ಕಲ್ಲೇನೋ ಇಟ್ಟಿದ್ರು, ಎತ್ಬಿಟ್ಟು ಬನ್ನಿ ಗೈಸ್ ಇವಾಗ ಹೋಮ್ ಟೂರ್ ಕೊಡೋಕೆ ಹೋಗೋಣ. ಇದು ಮೇಲೆ ಟೆರೇಸ್ಗೆ ಹೋಗೋ ಡೋರ್ ಇದೆ ಗೈಸ್. ಇಲ್ಲಿ ಆಚೆ ಹೋಗೋ ಟೆರೇಸ್ಗೆ ಗೈಸ್. ಇಲ್ಲಿಂದ ಬಂದರೆ ನಾವು ಇವಾಗ ಹೋಗೋದು ಫಸ್ಟ್ ಫ್ಲೋರ್ಗೆ ಗೈಸ್. ಡೂಪ್ಲೆಕ್ಸ್ ಮನೆ ಅಂತ ಹೇಳೋದಲ್ಲ, ಅದಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ವಿ ಗೈಸ್. ಇಲ್ಲೇನೋ ಕಟ್ಟಿದ್ದಾರೆ ಅಣ್ಣವರು, ಏನೋ ಕಟ್ಟಿಲ್ಲ ಗೈಸ್. ಇದು ಮತ್ತೆ ಓಪನಿಂಗ್ ಮಾಡೋಣ ನಾವೇ. ಹಾಂ ನೋಡಿ ಗೈಸ್, ಇದು ಫಸ್ಟ್ ಫ್ಲೋರಲ್ಲಿರೋ ಮನೆ. ಇದು ಏನು ಕ್ರೇಜಿಯಾಗಿ ಕಟ್ಟಿದ್ದಾರೆ ಅಂದರೆ ಗೈಸ್. ಈ ಕಡೆ ಒಂದು ರೂಮು, ಆ ಸೆಕೆಂಡ್ ರೂಮ್ ಇದೆ ಗೈಸ್. ಕೆಳಗಡೆ ಹೋದರೆ ಇದೆ ಹಾಲ್ ಗೈಸ್. ಕೆಳಗಡೆ ಹೋಗಿ ತೋರಿಸ್ತೀನಿ. ಇದು ಓಪನ್ ಇದೆ ಅಂದರೆ ಇವಾಗ ಸದ್ಯ ಕ್ಲೀನ್ ಆಗಿಲ್ಲ ಅಷ್ಟೇ ಗೈಸ್. ಇದು ಹಾಲ್ ಗೈಸ್, ಫಸ್ಟ್ ಫ್ಲೋರ್ದು. ಇಲ್ಲಿ ಹಾಲ್ ಇದೆ ಗೈಸ್. ಇಲ್ಲಿ ಮತ್ತೆ ಆಚೆಗಡೆ ಬಾಲ್ಕನಿ ಇದೆ. ನಮ್ಮ ಹುಡುಗ ಒಬ್ಬ ಕೆಲಸ ಮಾಡ್ತಾಯಿದ್ದಾನೆ, ಅದಕ್ಕೆ ಅಲ್ಲಿಗೆ ಹೋಗ್ತಾಯಿಲ್ಲ. ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್ ಸೈಲೆಂಟಾಗಿ. ನೋಡಿ ಗೈಸ್, ಇದು ಆಚೆ ಬಾಲ್ಕನಿ. ನೋಡಿದ್ರಲ್ಲ, ಅದು ಬಾಲ್ಕನಿ ಆಚೆದು. ಬನ್ನಿ ಗೈಸ್ ಇವಾಗ ಸೆಕೆಂಡ್ ರೂಮ್ ತೋರಿಸೋಣ ಯಾವ ಥರ ಇದೆ ಅಂತ. ಅದೇ ಸೇಮ್ ಇದೇ ಥರ ಆಚೆ ಬಂದರೆ ಇದು ವಿಂಡೋರ್ ಇದೆ, ಆಚೆ ಕಡೆ ನೋಡೋಕೆ ಅದೇ ಇದು. ನೋಡಿ ಗೈಸ್, ಇಲ್ಲಿ ರೂಮು. ಈ ರೂಮ್ ಒಳಗೆ ಬಂದರೆ ಈ ಥರ ಎಲ್ಲ ಮಾಡಿಸ್ಕೊತಾ ಇದ್ದಾರೆ ಗೈಸ್. ಇಲ್ಲಿ ಬೆಡ್ ಇದೆ, ವಿಂಡೋರು, ಡೋರು. ಈ ಕಡೆ ಟಾಯ್ಲೆಟ್ ಇದೆ ಗೈಸ್. ಇವಾಗ ಫಸ್ಟ್ ರೂಮ್ಗೆ ಹೋಗೋಣ ಬನ್ನಿ ಗೈಸ್. ಯಾವ ಥರ ಇದೆ ತೋರಿಸ್ತೀನಿ. ಏನು ಕ್ರೇಜಿಯಾಗಿ ಮಾಡಿಸ್ತಾಯಿದ್ದಾರೆ ಅಂದರೆ ಗೈಸ್, ಯಾವ ಥರ. ಸಾರಿ ಗೈಸ್, ಲಾಕ್ ಮಾಡಿಬಿಟ್ಟಿದ್ದಾರೆ. ಲಾಕ್ ಆಗಿದೆ ಗೈಸ್. ಅಷ್ಟೇ ಗೈಸ್, ಇದು ಫಸ್ಟ್ ಫ್ಲೋರ್ ಮನೆ ಗೈಸ್. ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ ಗೈಸ್. ಇದು ಓಪನ್ ಆಗೋಗಿದೆ ಗೈಸ್. ಶೆಟ್, ಇಲ್ಲೊಂದು ಟಾರ್ಪಲ್ಲಿ ಇತ್ತಲ್ಲ ಗೈಸ್ ಅವ್ರಿಗೆ, ಕಾಣಿಸ್ತಾ? ಆ ಟಾರ್ಪಲ್ ಗೈಸ್. ಅದನ್ನು ಓಪನಿಂಗ್ ಮಾಡೋಣ ಅಂತ ಅದಷ್ಟು ಬಿದ್ದೋಗಿದೆ. ಇರಲಿ ಬನ್ನಿ ಗೈಸ್. ಈ ಕಡೆ ಯಾವುದೋ ಒಂದು ವಾಶ್ರೂಮ್ ಏನೋ ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ. ಇದು ಕ್ರೇಜಿಯಾಗಿ ಮಾಡಿಸಿದ್ದಾರೆ ಗೈಸ್. ಮೇಲೆ ಥರ ಇದು ಇದೇ ಥರ ಇತ್ತು, ಅದು ತೋರಿಸೋದು ಮಾಡ್ತದೆ ಗೈಸ್. ಇದೆಲ್ಲ ಒಂದು ರೂಮ್ ಗೈಸ್. ಇದು ಮೋಸ್ಟ್ಲಿ ಹುಡುಗರಿಗೆ ಇರ್ಬೋದು ಗೈಸ್. ಟಾಯ್ಲೆಟ್ ಏನಿಲ್ಲ ಇದರಲ್ಲಿ. ಮಾತ್ರ ಸಖತ್ತಾಗಿ ಮಾಡಿಸ್ತಾಯಿದ್ದಾರೆ ಗೈಸ್ ಇದೆಲ್ಲ. ಬನ್ನಿ ಗೈಸ್, ಇವಾಗ ಕಿಚನು ಅಲ್ಲೆಲ್ಲ ತೋರಿಸ್ತೀನಿ. ಓಪನ್ ಕಿಚನ್ ಇದೆ ಗೈಸ್ ಇಲ್ಲಿ. ಆ್ಯಕ್ಚುಲಿ ನಮ್ಮ ಮೆಟೀರಿಯಲ್ ಒಂದು ಸ್ವಲ್ಪ ಇಟ್ಟಿದ್ದಾರೆ, ಅದು ಬಿಟ್ಟಾಕಿ. ಅದು ಬಿಟ್ಟರೆ ಇದೆಲ್ಲ ಇಲ್ಲೂ ಫಾಲ್ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ ಗೈಸ್. ಸಖತ್ತಾಗಿದೆ. ಲೈಟಿಂಗ್ ಹಾಕಿ ನೋಡಿಸ್ತೀನಿ ರೀ ಗೈಸ್. ಲೈಟ್ ಬಂದರೆ
ನಿಮ್ಮ ಅದೃಷ್ಟ ಚೆನ್ನಾಗಿದೆ ಗೈಸ್, ಲೈಟೆಲ್ಲ ಬಂತು ನೋಡಿ ಗೈಸ್, ಏನು ಕ್ರೇಜಿ ಹಂಗೆ ಮಾಡಿಸಿದ್ದಾರೆ ನೋಡಿದ್ರಲ್ಲ. ಇದು ಕಿಚನ್, ಓಪನ್ ಕಿಚನ್ ಇದೆ. ಡೈರೆಕ್ಟ್ ಹಿಂಗೆ ಬಂದಿದ ತಕ್ಷಣ ಹಿಂಗೆ ಓಪನ್ ಕಿಚನ್ನು, ಮತ್ತು ಇಲ್ಲಿ ವಾಶ್ರೂಮು, ಅದೇ ರೂಮು ತೋರಿಸ್ನಲ್ಲ. ಇಲ್ಲಿ ಸ್ಟೇರ್ಸ್ ಮೇಲೆ ಹೋಗೋದು. ಇಲ್ಲಿ ಇದೆ ನೋಡಿ ಗೈಸ್, ಇದು ಸಕ್ಕತ್ತಾಗಿದೆ ಗೈಸ್, ವ್ಯೂ ಕಾಣಿಸ್ತಾ ಇದೆಯಾ ಇದು. ಮತ್ತು ಇಲ್ಲಿ ಸ್ಟೇರ್ ಕೇಸು, ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಪ್ಯಾಸೇಜ್ ಬಿಟ್ಕೊಂಡಿದ್ದಾರೆ. ಇದು ಹಾಲ್ ಗೈಸ್, ಕೆಳಗಡೆ ಎಂಟ್ರೆನ್ಸ್ ಅಲ್ಲ. ಇಲ್ಲಿ ಈ ಕಡೆಯಿಂದ ಎಂಟ್ರೆನ್ಸ್ ಆದರೆ ಹಿಂಗೆ ಡೈರೆಕ್ಟ್ ಬರೋದು ಗೈಸ್. ಮತ್ತು ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ದೇವ್ರ ಮನೆ ಇದೆ ಗೈಸ್, ಕಾಣಿಸ್ತಾ ಇದೆಯಾ, ಈ ಥರ ಇದೆ. ಇವಾಗ ಆಚೆಯಿಂದ ಕೊಡ್ತೀನಿ ನೋಡಿ ಗೈಸ್. ನೋಡಿ ಗೈಸ್, ಈ ಥರ ಇಲ್ಲಿಂದ ಎಂಟ್ರೆನ್ಸಲ್ಲಿ ಬಂದರೆ ಇಲ್ಲಿ ಟಿ ವಿ ಅದು ಇದು ಅವರು ಇದು ಹಾಕ್ಸ್ಕೊತಾರೆ. ಅದು ಬಿಟ್ಟರೆ ಇದು ಮಾತ್ರ ಕ್ರೇಜಿ ಹಂಗೆ ಮಾಡಿಸಿದ್ದಾರೆ ಎಲ್ಲ. ಇಲ್ಲಿ ಟಿ ವಿ ಅದು ಇದು ಹಂಗೆ ಬಂದ್ಬಿಟ್ಟು ಈ ಥರ ಬಂದರೆ ಇಲ್ಲಿ ದೇವ್ರ ಮನೆ ಇದೆ. ಇದು ದೇವ್ರ ಮನೆ. ಈ ಕಡೆ ಹೋದರೆ ಕಿಚನ್ನು, ಇಲ್ಲಿ ಮೇಲೆ ಹೋದರೆ ಸ್ಟೇರ್ಸು, ಅದು ಫಸ್ಟ್ ಫ್ಲೋರು, ರೂಮ್ಸ್ 2 ಇದೆಯಲ್ಲ ಅಲ್ಲಿರೋದು. ಮತ್ತು ಈ ಕಡೆ ಒಂದು ಇಲ್ಲಿದೆ. ಮತ್ತು ಮೇಲೆ ಟೆರೆಸ್ ಹೋಗೋದು ಗೈಸ್ ಅಲ್ಲಿಂದ. ಮತ್ತು ಬನ್ನಿ ಗೈಸ್, ಆಚೆ ತೋರಿಸ್ತೀನಿ. ಅಲ್ಲಿ ಮನೆ ಕಾಣಿಸ್ತಾ ಇದೆಯಾ ಗೈಸ್, ಒಂದು ಹಳೇದು ಗ್ರೀನ್ ಕಲರ್ದು. ಆ ಮನೆಯಿಂದ ಹಿಡಿದು ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿವರೆಗೂ ಅವ್ರದ್ದೇ ಗೈಸ್ ಇರೋದು. ಇರಿ ಗೈಸ್ ತೋರಿಸ್ತೀನಿ. ಆ ಮನೆಯಿಂದ ಹಿಡಿದು ಇದು ಫುಲ್ಲು ಗೈಸ್, ಅಲ್ಲಿ ಕಾಂಪೌಂಡ್ ಹಾಕಿದಾರಲ್ಲ ಆ ಕಾಂಪೌಂಡ್ವರೆಗೂ ಅಷ್ಟು ಇವ್ರದ್ದೇ ಗೈಸ್. ಇದಿಷ್ಟು ಎಷ್ಟಿದೆಯೋ ಅಷ್ಟು ಅವ್ರದ್ದೇ ಗೈಸ್. ಮನೆಯೆಲ್ಲ ಫುಲ್ ದೊಡ್ಡದಾಗೆ ಕಟ್ಸ್ಕೊಂಡಿದ್ದಾರೆ, ಅಷ್ಟೊಂದೇನು ಚಿಕ್ಕದನ್ನೋ ಥರನೂ ಇಲ್ಲ. ಓನರೆಲ್ಲ ಇವಾಗ ಆ ಮನೆಯಲ್ಲೇ ಇರೋದು. ಅದಾದಮೇಲೆ ಮತ್ತೆ ಇದು ಏನೋ ಆಗಿ ಇದೆಲ್ಲ ಈ ಮನೆ ಬಂದಿದೆ ಅವ್ರಿಗೆ, ಅಂದರೆ ಅವರೇ ಕಟ್ಸ್ತಾ ಇದ್ದಾರೆ. ಸೊ ಅವ್ರು ಕಟ್ಸ್ತಾ ಇದ್ದಾರೆ ಗೈಸ್. ಇಲ್ಲೆಲ್ಲ ಆಚೆಗಡೆಲ್ಲ ಇದು ಮಾಡಿಸ್ತಾ ಇದ್ದಾರೆ ನೋಡಿ, ಸಕ್ಕತ್ತಾಗಿದೆ ಆಚೆ ಕಡೆಯಿಂದನೂ. ಅಲ್ಲೇ ಮುಂದೆನೇ ಮೇಯ್ನ್ ರೋಡೇ ಇದೆ ಗೈಸ್, ಅವ್ರ ಮನೆ ಮುಂದೆನೇ ಮೇಯ್ನ್ ರೋಡು. ಈ ಕಡೆ ಇದರಲ್ಲೇನೋ ಊದ ತೋಟ ಇದೆ, ಅವ್ರದ್ದೇ ಗೈಸ್ ತೋಟಗಳೆಲ್ಲ ಇದೆ. ಹೌದು, ಇನ್ನು ಆ ಕಡೆ ಇದೆಯೋ ಗೊತ್ತಿಲ್ಲ, ಅವ್ರು ಹಿಂದೆಗಡೆ ಇದೆ ಅಂತ ಹೇಳಿದ್ರು. ಹಿಂದೆಗಡೆ ನಾನು ನೋಡಿಲ್ಲ ಯಾವುದು ಅಂತ. ಸೊ ಯಾವಾಗಾದರೂ ತೋರಿಸಿದಾಗ ನಾನು ತೋರಿಸ್ತೀನಿ ಗೈಸ್ ನಿಮಗೆ ತೋಟನ. ಮತ್ತು ಬೋರೆಲ್ಲ ಇದೆ ಅವ್ರದ್ದೇ, ಹಸುಗಳಿದೆ. ಹೋಮ್ ಟೂರ್ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ ಗೈಸ್, ಕಮೆಂಟ್ ಹಾಕಿ ನಿಮ್ಗೆ ಯಾರ್ಯಾರು ಡ್ರೀಮ್ ಇದೆ ಈ ಥರ ಮನೆ ಕಟ್ಟಬೇಕು ಅಂತ. ಎಲ್ಲರ ಡ್ರೀಮ್ ಹೌಸು ಇದೆ ಗೈಸ್. ಮತ್ತು ಇದು ನಮ್ಮದೇ ಗಾಡಿ ಗೈಸ್. ಅವಾಗ ಎಲ್ಲೊಂದು ಸ್ಪ್ಲೆಂಡರ್ ನಿಂತಿತ್ತಲ್ಲ, ಅವಾಗೆ ತೋರಿಸ್ನಲ್ಲ, ನಮ್ಮ ಡ್ಯಾಡಿ ಎತ್ಕೊಂಡು ಹೋದ್ರು ಈ ಕಡೆ ಎಲ್ಲೋ ಕೆಲಸ ಇದೆ ಅಂತ. ಈ ಸ್ಪ್ಲೆಂಡರ್ ಇದೆಯಲ್ಲ, ಈ ಗಾಡಿ ನಮ್ಮದೇ ಗೈಸ್ ಆ್ಯಕ್ಚುಲಿ. ಅಂದರೆ ಇದು ನಾವು ನಮ್ಮ ಲೇಬರ್ ಕೊಟ್ಟಿದ್ರಿ. ಅವರು ನೈಟಲ್ಲಿ ಏನೋ ತರಬೇಕು ಅಂತ ಹೇಳ್ಬಿಟ್ಟೇನೋ ಹೋಗಿ ಎಂದಕ್ಕೂ ಗುದ್ಕೊಂಬಿಟ್ಟಿದ್ದಾರೆ ಗೈಸ್ ಇವರು, ನೈಟಲ್ಲಿ ಹೋಗ್ಬಿಟ್ಟು. ಅಂದರೆ ಅವ್ರು ಫುಲ್ ಆಂಬುಲೆನ್ಸು ಅದು ಇದು ಎಲ್ಲ ಆಗಿ ಹಾಸ್ಪಿಟ್ಲಿಗೆಲ್ಲ ಶಿಫ್ಟ್ ಮಾಡಿ ಅದು ಇದು ಆಗಿ ಎಷ್ಟೋ ಖರ್ಚಾಗೋಯ್ತು ಗೈಸ್, ಅಷ್ಟಿನೇ ಕಾಸೆಲ್ಲ. ಈ ಗಾಡಿನಲ್ಲಿ ಎತ್ಕೊಂಡೋಗಿ ಇಬ್ಬರೇ ಹೋಗಿದೆ ಗೈಸ್, ಇಬ್ಬರೇ ಎತ್ಕೊಂಡೋಗಿ ನೈಟಲ್ಲಿ ಗುದ್ಕೊಂಬಿಟ್ಟಿದ್ದಾರೆ 8:15 ಹಂಗೆ. ಅಂದರೆ ಒಂದು 2-3 ತಿಂಗಳಾಯಿತು ಗೈಸ್ ಈ ಥರ ಆಗಿ ಇದು. ಸೊ ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಿ. ಫ್ರಂಟಲ್ಲಿ ಇದ್ದವನಿಗೆ ತಲೆಗೆ ಏಟು ಬಿದ್ದೋಗಿದೆ ಗೈಸ್, ಬ್ಯಾಕ್ ಸೈಡ್ ಇದ್ದವನಿಗೆ ಕಾಲೆಲ್ಲ ಮುರಿದೋಗಿದೆ. ಫ್ರಂಟಲ್ಲಿ ಗಾಡಿ ಓಡಿಸ್ತಿದ್ದವನಿಗೆ ತಲೆಗೆ ಗಾಯ ಆಗಿದೆ, ಮತ್ತು ಕೈಯೆಲ್ಲ ಮುರಿದೋಗಿದೆ. ಅವನಿಗೂ ಏನೋ ನೀರು ಟ್ಯಾಂಕರ್ಗೆ ಏನೋ ಎತ್ಕೊಂಡೋಗಿ ಗುದ್ಕೊಂಡಿದ್ದಾನಂತೆ ಸ್ಪೀಡಾಗಿ. ಸೊ ಅದಕ್ಕೆ ಸೇಫಾಗಿ ಡ್ರೈವ್ ಮಾಡಿ, ಯಾರಾದರೂ ಡ್ರೈವ್ ಮಾಡೋರು ಹೆಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡಿ. ಆದಷ್ಟು ಲಿಮಿಟಾಗಿ ಹೋಗೋಕ್ಕೆ ಟ್ರೈ ಮಾಡಿ, 40 ಒಳಗಡೆ ಹೋಗಿ. ಈ ಥರ ಆದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್, ನಾವು ಏನೇನೋ ಆಸೆ ಇಟ್ಕೊಂಡಿರ್ತೀರಿ. ಬಟ್ ಸೇಫಾಗಿ ಡ್ರೈವ್ ಮಾಡಿ ಗೈಸ್, ನಿಮ್ಮನ್ನು ನಂಬ್ಕೊಂಡು ಫ್ಯಾಮಿಲಿ ಇರ್ತಾರೆ ಗೈಸ್. ಸೇಫಾಗಿ ಡ್ರೈವ್ ಮಾಡಿ, ನಾನು ಅಷ್ಟೇ ಹೇಳೋದು ಗೈಸ್. ಓಕೆ ಗೈಸ್, ಮನೆ ನೋಡಿದ್ರಲ್ಲ, ಈ ಥರ ಯಾರ್ಯಾರು ಡ್ರೀಮ್ ಇದೆಯೋ ಈ ಥರ ಮನೆ ಕಟ್ಟಿಸ್ಬೇಕು ಅಂತೆಲ್ಲ, ಯಾರ್ಯಾರು ಡ್ರೀಮ್ ಹೌಸು ಕಮೆಂಟ್ ಹಾಕಿ ಗೈಸ್, ನೋಡೋಣ. ಓಕೆ ಗೈಸ್, ಮತ್ತೆ ಸಿಗ್ತೀನಿ ಗೈಸ್. ನಾನು ಅವಾಗ ಹೇಳದ್ನಲ್ಲ ಜೂಲ ಬಿಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಆಮೇಲೆ ತೋರಿಸ್ತೀನಿ ಅಂತ. ಇಲ್ಲಿ ಇದೆಯಲ್ಲ ಗೈಸ್, ಇದು ಹಗ್ಗ, ಅದು 5 ಫ್ಲೋರ್ ಬರುತ್ತಂತೆ ಹಗ್ಗ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಥರ ಕಾಲಲ್ಲಿ ತೊಳ್ದು ಹಿಡ್ಕೊಬೇಕು ಗೈಸ್. ಮತ್ತು ಈ ಥರ ಕೈ ಬೇಕಾದರೆ ಸಪೋರ್ಟ್ ಇಟ್ಕೊಬೋದು. ನಾನು ಬೇಡ ಅಂದರೆ ನನಗೇನು ಬೇಕಾಗಿಲ್ಲ ಗೈಸ್. ನೀವು ಫಸ್ಟ್ ಟೈಮ್ ಯಾರು ಮಾಡ್ತೀರೋ ಅವ್ರಿಗೆ ಈ ಥರ ಕಾಲಲ್ಲಿ ಗಟ್ಟಿಯಾಗಿ ಇಟ್ಕೊಬೇಕು. ನಿಮ್ಗೆ ಬೇಕಾದ್ರೆ 2 ಕಾಲು ಇಟ್ಕೊಬೋದು, ನನಗೆ ಒಂದೇ ಕಾಲಲ್ಲಿ ಸಾಕು. ನನಗೆ ಯಾಕಂದರೆ ನಾನು ಪ್ರಾಕ್ಟೀಸ್ ಮಾಡಿ ಇದಾಗೋಗಿದೆ ನನಗೆ ಇದು. ಸೊ ಅದಕ್ಕೆ ಈ ಥರ ಇಟ್ಕೊಂಡು ಈ ಥರ ಒಂದು ಗೋಣಿ ಹಾಕ್ಕೊಬೇಕು. ಇಲ್ಲಾಂದರೆ ಇದೆಯಲ್ಲ, ಈ ಎರ್ಜಿದೆಯಲ್ಲ, ಇದೆಲ್ಲ ಫುಲ್ ಈ ಥರ ಹಗ್ಗ ಹೋಗಿ ಇದೆಲ್ಲ ಕಿತ್ತೋಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಯಾವುದಾದ್ರು ಒಂದು ಗೋಣಿ ಹಾಕ್ಕೊಬೇಕು. ಅವ್ನು ಕೆಲಸ ಮಾಡ್ತಾಯಿನಲ್ಲ ಗೈಸ್, ಅವ್ನು ತೋರಿಸ್ತೀನಿ ನೋಡಿ ಗೈಸ್. ಆ ಥರ ಹಗ್ಗದಲ್ಲಿ ಹೋಗಿ ಅವ್ರು ಮಾಡ್ತಾರೆ. ಆ ಥರ ಅವ್ರಿಗೇನು ಭಯ ಆಗೋಲ್ಲ ಗೈಸ್, ಅಂದರೆ ಅವ್ರು ಪ್ರಾಕ್ಟೀಸ್ ಆಗೋಗಿರುತ್ತಲ್ಲ, ಅದನ್ನೇ ಹೇಳಿದ್ದು. ಆ ಥರ ಅವ್ರು ಮಾಡಿಕೊಂಡು ಅವ್ರು ಹೋಗ್ತಾಯಿರ್ತಾರೆ. ಅವ್ರು ಹೇಳ್ತಾರೆ ಡೌನ್ ಯಾವಾಗ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಅಂತ ಹೇಳ್ಬಿಟ್ಟು.
ಡೌನ್ ಅಂದರೆ ಡೌನ್ ಮಾಡಬೇಕು, ಆ ಥರ ಗೈಸ್. ನಮ್ಮದು ಈ ಕೆಲಸ ಫುಲ್ ರಿಸ್ಕ್ ಇದೆ ಗೈಸ್. ಇದರಲ್ಲಿ ಈ ಥರ ಜೂಲ ಎಲ್ಲ ಬಿಡಬೇಕು ನೋಡಿ, ಈ ಥರ ಮಾಡ್ತಾಯಿದ್ದಾನೆ ನೋಡಿ, ಈ ಥರ ಫುಲ್ ರಿಸ್ಕ್ ಇದೆ ಗೈಸ್ ಇದರಲ್ಲಿ. ಆದರೂ ಮಾಡ್ಕೊಂಡು ಹೋಗಬೇಕು ಏನೋ ಒಂದು. ಸೊ ಅದಕ್ಕೋಸ್ಕರ ಇದು ನಮ್ಮಪ್ಪ ಬಿಸ್ನೆಸ್ ಮಾಡ್ತಾಯಿರೋದು. ಇದು ನಮ್ಮಪ್ಪ ಅವ್ರ ಬಿಸ್ನೆಸ್ಸು. ಸದ್ಯಕ್ಕೆ ಇವಾಗ ನಾನು ನೋಡ್ಕೊತಾಯಿದ್ದೀನಿ ಗೈಸ್, ಆ ಥರ. ಇವಾಗ ನಮ್ಮಪ್ಪ ನಮ್ಮ ತಮ್ಮ ಅವ್ರ ಸ್ಕೂಲ್ಗೆ ಹೋದ್ನಲ್ಲ ಬೆಳಗ್ಗೆ, ಅವನದು ಬೇರೆ ಸ್ಕೂಲಲ್ಲಿ ಟಿ ಸಿ ಇದೆ. ಇವಾಗ ಅವನು ಹೊಸ ಸ್ಕೂಲಿಗೆ ಜಾಯ್ನ್ ಆಗ್ತಾಯಿದ್ದಾನೆ. ಸೊ ಅಲ್ಲಿಗೆ ಸೇರಿಸ್ಬೇಕು ಅವನ್ನ. ಸೊ ಅಲ್ಲಿ ಟಿ ಸಿ ಬೇಕಲ್ಲ, ಆ ಟಿ ಸಿಗೋಸ್ಕರ ಹೋಗಿದ್ದಾರೆ. ಇವಾಗ ಈಸ್ಕೊಂಡು ಮತ್ತೆ ಬರ್ತಾರೆ ಇಲ್ಲಿ. ಅವಾಗ ಅದ್ರ ಮೇಲಿಂದ ಒಬ್ಬನೇ ಬಿಡೋಕ್ಕಾಗಲ್ಲ, ಸೊ ಆ ಕಡೆ ಬಿಡಬೇಕು. ಅಲ್ಲಿ ಬಿಡಬೇಕಾದ್ರೆ ನಮ್ಮ ಡ್ಯಾಡಿನೂ ಬರ್ತಾರೆ, ಹೆಲ್ಪ್ ಮಾಡ್ತಾರೆ ಗೈಸ್. ಆಮೇಲೆ ವಿಡಿಯೋ ಮಾಡ್ತೀನಿ ಗೈಸ್ ಅದಾದರೆ, ಯಾಕಂದರೆ ನನಗೆ ನಮ್ಮ ಡ್ಯಾಡಿ ಇದ್ದಂಗೆ ವಿಡಿಯೋ ಮಾಡೋಕ್ಕೆ ಭಯ ಆಗುತ್ತೆ, ಅದಕ್ಕೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಈ ಜೂಲ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡಬೇಕು, ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಇದೇನು ಜೂಲನಲ್ಲಿ ಮಾಡಿಸ್ತಾ ಇದ್ದೀನಲ್ಲ ನನ್ನ ಕೆಲಸ. ಈ ಗೈಸ್ ಇದನ್ನು ಹೊಡಿಯೋಕ್ಕೆ ಒಂದು 5 ನಿಮಿಷ ಸಾಕು ಗೈಸ್, ಒಂದು ಜೂಲ ಹೊಡಿಯೋಕ್ಕೆ. ಇವನು ಯಾರು ಹೊಡಿತಾ ಇದ್ದಾನೋ ಅವನು 15 ನಿಮಿಷ ತಗೊತಾ ಇದ್ದಾನೆ ಗೈಸ್, ಒಂದೇ ಒಂದು ಜೂಲ ಹೊಡಿಯೋಕ್ಕೆ. ತೋರಿಸ್ತೀನಿ ಇರಿ ಗೈಸ್ ಎಲ್ಲಿದ್ದಾನೆ ಅಂತ. ಕಾಣಿಸ್ತಾ ಇದೆಯಾ ಗೈಸ್? ಈ ಥರ ಖಾಲಿ ಗೋಡೆ ಗೈಸ್ ಇದು. ಅಷ್ಟೊಂದೇನು ಲೇಟ್ ಆಗೋಲ್ಲ ಇದು ಹೊಡಿಯೋಕ್ಕೆ. ಆ ಕಡೆ ಇದೆಯಲ್ಲ ಅದೊಂದು ಜೂಲ ಆಯ್ತು ಇದಿಷ್ಟು. ಈಗ ಇಲ್ಲಿ ಎಲ್ಲಿ ಹೊಡಿತಾ ಇದ್ದಾನೋ ಅದು ಸೆಕೆಂಡ್ ಜೂಲ ಗೈಸ್. ಇದನ್ನು ನೋಡ್ಕೊಳ್ಳಿ ಅಷ್ಟು ಹೊಡಿತಾನೆ ಅಂತ. ಇದೆಷ್ಟಿದೆಯೋ ಅಷ್ಟು ಕೆಳಗೆ ತನಕ ಹೋಗುತ್ತೆ ಗೈಸ್. ನೀವು ನೋಡ್ಬೋದು ಗೈಸ್, ಬಿಸಿಲು ಯಾವ ರೇಂಜಾಗಿದೆ ಅಂತ ನೋಡ್ಬೋದು ಗೈಸ್. ನೀವು ಕ್ಯಾಮ್ರಾನಲ್ಲಿ ಇದಕ್ಕೆ ನೋಡ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಅದು ನೋಡೋಕ್ಕಾಗ್ತಾಯಿಲ್ಲ ಗೈಸ್. ನೋಡಿ ಗೈಸ್, ಈ ಬಿಸಿಲಲ್ಲಿ ನಾನು ಮನೆಗೆ ಆದರೂ ಹೋಗಿ ಇಲ್ಲ ಹೋಟ್ಲಿಗಾದರೂ ಹೋಗು ಅಂತ ಇದ್ದಾರೆ ಗೈಸ್ ನಾವು ಅಪ್ಪ ಇಟ್ಕೊಂಡು ಊಟ ಮಾಡೋಕ್ಕೆ. ಮಧ್ಯಾಹ್ನ 1 ಗಂಟೆ ಆಗಿದೆ. ನನ್ನ ಗಾಡಿ ಇಲ್ಲಿ ಮರದ ಕೆಳಗೆ ನಿಲ್ಸಿದ್ದೀನಿ, ಇಲ್ಲಿಂದ ಕಾಣಿಸ್ತಾ ಇಲ್ಲ, ಆದರೆ ಈ ಮರದ ಕೆಳಗಿದೆ ಗೈಸ್ ಗಾಡಿ. ಇಲ್ಲಿಂದ ಹೋಟ್ಲಿಗೆ ಹೋಗ್ಬೇಕಾದ್ರೆ 2 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ಈ ಕಡೆ ಎಲ್ಲ ಇದೆ ಅಂತ ಹೋಟ್ಲು. ನಮ್ಮ ಮನೆ ಇರೋದು ಈ ಕಡೆ ಗೈಸ್. ಇಲ್ಲಿಂದ ಹೋದ್ರೆ 10 ಕಿಲೋಮೀಟ್ರ್ ಆಗುತ್ತೆ ಗೈಸ್. ಯಾರು ಹೋಗ್ತಾರೆ ಬಿಸಿಲಲ್ಲಿ? ಕಾಸು ಕಳಿಸಿದ್ದೀನಿ 200 ರೂಪೀಸ್, ಹೋಗಿ ಏನು ಬೇಕಾದ್ರೂ ತಿನ್ಕೋ, ಸಾಲಿಲ್ಲ ಅಂದರೆ ಇನ್ನು ಕೇಳೋ ಅಂದರು ಗೈಸ್. ಸರಿ ಅಂತ ಹೇಳ್ಬಿಟ್ಟು ನಾನು ನೋಡಿದೆ ಕಾಸೆಲ್ಲ ಬಂದಿತ್ತು. ಯಾರು ಹೋಗ್ತಾರೆ ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹಂಗೆ ಇದ್ದೋದೆ ಗೈಸ್. ಅದ್ರ ಬದಲು ಅದೇ ಕಾಸಿದ್ರೆ ಹೆಂಗಾದ್ರೂ ಆಗುತ್ತಲ್ಲ, ಅದಕ್ಕೆ ಹಂಗೆ ಎತ್ತಿಟ್ಕೊಂಡೆ ಗೈಸ್ ಆ ಕಾಸನ್ನ. ಒಂದೇ ಸತಿ ಹಿಂಗೆ ಮನೆಗೆ ಹೋಗೋಣ. ಮತ್ತು ನಾನು ಹೋಗೋದು ಸಾಯಂಕಾಲ ಒಂದು 5 ಗಂಟೆ 5:30 ಹಿಂಗೆ ಹೋಗೋದು. ಇಲ್ಲಿ ಬಿಡೋದು 5:30ಗೆ. ಇನ್ನು ಅವ್ರ ರೂಮ್ ಹತ್ರ ಹೋಗಿ ಅವ್ನು ಬಿಟ್ಬಿಟ್ಟು ಮತ್ತು ನಾನು ಅವ್ನು ಬಿಡೋಕ್ಕೆ ಹೋಗ್ಬೇಕು. ಮತ್ತು ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ನಮ್ಮ ಮನೆಗಿಂತ ದೂರ ಇದೆ ಅವ್ರ ರೂಮು. ಅಲ್ಲಿ ತನಕ ಹೋಗಿ ಬಿಟ್ಬಿಟ್ಟು ಮತ್ತೆ ನಾನು 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ಗೈಸ್. ಅದಕ್ಕೆ ಈ ಬಿಸಿಲಲ್ಲಿ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗೋದೆ ಗೈಸ್. ಇಲ್ಲೆಲ್ಲೂ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಗೈಸ್. ಅದಕ್ಕೆ ಇದರೊಳಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು. ನಿಮಗೆ ಬಿಸಿಲು ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದೆ ಗೈಸ್. ಡೈರೆಕ್ಟ್ ಈ ಥರ ತಲೆ ಎತ್ಕೊಳಕ್ಕಾಗ್ತಾಯಿಲ್ಲ ಗೈಸ್, ಬಿಸಿಲು ಅಷ್ಟಿದೆ. ಓಕೆ ಗೈಸ್, ನಾನು ಮತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇದರಲ್ಲಿ ಬಿಟ್ಟು ಫುಲ್ ಸುಸ್ತೇ ಆಗೋಯ್ತು ಗೈಸ್. ಕಾಲೆಲ್ಲ ನೋವು ಬರ್ತಾಯಿದೆ. ಈ ಚಪ್ಪಲಿ ಇದೆಯಲ್ಲ, ಇದರಲ್ಲಿ ಬಿಡೋಕ್ಕಾಗ್ತಾಯಿಲ್ಲ ಗೈಸ್. ಇದಿರೋದಕ್ಕೆ ಕುಚ್ತಾ ಇದೆ ಕಾಲಿಗೆ. ಅದಕ್ಕೆ ಏನು ಮಾಡೋ ಅಂತ ಹೇಳ್ಬಿಟ್ಟು ಈ ಬಟ್ಟೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಕಾಲಿಗೆ. ನೋಡೋಣ ಗೈಸ್. ಇವಾಗ ಇದ್ರ ಮೇಲೆ ನಿಂಕ ಬಿಡ್ಬೇಕು ಗೈಸ್ ಡಬಲ್ ಕೋಟ್ಗೆ. ಇವಾಗ ಇಲ್ಲವರೆಗೂ ಇದೆಯಲ್ಲ, ಇಲ್ಲವರೆಗೂ ಆಗಿದೆ ಡಬಲ್ ಕೋಟು. ನೋಡಿ ಇದೇನಿದೆಯೋ ಇಲ್ಲಿಂದ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಮಾಡಿಸಿದ್ದೀನಿ ಗೈಸ್. 7 ಜೋಲ ಬಿಟ್ಟಿದ್ದೀನಿ ಗೈಸ್. 7 ಸತಿ ಬಿಟ್ಟಿದ್ದೀನಿ ಇದರಲ್ಲಿ. ನೋಡೋಣ ಇನ್ನೂ ಎಷ್ಟಾಗುತ್ತೋ ಗೈಸ್. ನಾವು ಅಪ್ಪ ಹೇಳಿರೋದು ಅಲ್ಲಿ ತನಕ ಮಾಡಿಸ್ಬೇಕು ಅಂತ. ಇನ್ನು ಅದ್ರ ಮೇಲೊಂದು, ಈ ಕಡೆ 2, ಇಲ್ಲೊಂದು ಜಾಸ್ತಿ ಆಗುತ್ತೆ ಗೈಸ್ ಇನ್ನು. ಮತ್ತು ಇದೆಲ್ಲ ಬಿಡಬೇಕು ನೋಡಿ ಗೈಸ್. ಇದ್ರ ಮೇಲೆ ಎಲ್ಲ ಬಿಡಬೇಕು. ಈ ಕಡೆ ಫ್ರಂಟಲ್ಲೆಲ್ಲ ಬಿಡಬೇಕು ಗೈಸ್. ಅದಕ್ಕೆ ನೋಡೋಣ ಎಷ್ಟಾಗುತ್ತೋ ಅಷ್ಟಾಗಲಿ. ಇನ್ನು ಮಿಕ್ಕಿದ್ದೇನು ನೋಡಿ ಗೈಸ್. ಅಲ್ಲಿ ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕಿಂದ ಹಿಡಿದು ಹಂಗೆ ಬಂದು ಮತ್ತು ಹಿಂಗೆ ಬಂದು ಈ ಥರ ಬಂದು ಮತ್ತು ಇದಿಷ್ಟು ನೋಡಿ ಗೈಸ್. ಈ ಲಾಸ್ಟ್ವರೆಗೂ ಜೂಲನೇ ಬಿಡ್ಬೇಕು ಗೈಸ್ ನಾನು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಮಿಕ್ಕಿದ್ದು ನಾಳೆ ನೋಡ್ಕೊಳ್ಳೋಣ ಬಿಡಿ ಗೈಸ್ ಅಂತೇಳ್ಬಿಟ್ಟು ನಾನೇ ಸುಮ್ಮನೆ ಆಗೋದೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ ನಾನು ನಿಮಗೆ. ಇವಾಗ ಕಾಲಾಗಿದೆ ಗೈಸ್. ನಮ್ಮ ಲೇಬರ್ ಎಲ್ಲೋದ ಅಂತಲೇ ಕಾಣಿಸ್ತಾ ಇಲ್ಲ. ಇಲ್ಲಿ ಬಾಲ್ಕನಿಯಲ್ಲಿ ಬಂದು ನೋಡಿದ್ರು ಇಲ್ಲ, ಈ ಕಡೆನೂ ಇಲ್ಲ. ಇಲ್ಲಿ ರೂಮ್ ಒಳಗಿರ್ತಾನೆ ಅಂದ್ಕೊಂಡ್ರೆ ಇಲ್ಲೂ ಇಲ್ಲ ಗೈಸ್. ಇಲ್ಲೋಗಿದ್ದಾನೋ ನೋಡ್ಬೇಕು ಗೈಸ್. ಇವಾಗ ಅವನು ಎಲ್ಲೋಗಿದ್ದಾನೋ, ಟೈಮ್ ಬೇರೆ ಆಗೋಯ್ತು. ಮೇಲೆಗಡೆ ಹೋಗಿದ್ರೆ ಮೇಲೆಗಡೆನೂ ಇಲ್ಲ ಗೈಸ್. ಇವಾಗ ಇಲ್ಲೋಗಿದ್ದಾನೋ ನೋಡಬೇಕು. ಅವನು ಸಿಕ್ಕಿದ್ಮೇಲೆ ವೀಡಿಯೋ ಮಾಡಿ ಗೈಸ್. ಈ ಕಡೆಯಿಂದ ಎಂಟ್ರೆನ್ಸ್ ಇದೆಯಲ್ಲ, ಬಂದಿದ ತಕ್ಷಣ ಸ್ಟ್ರೈಟಲ್ಲಿ ಡೋರ್ ಸಿಗುತ್ತಲ್ಲ ಗೈಸ್. ಈ ರೂಮಲ್ಲಿ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಬಿಟ್ಟಿದ್ದಾನೆ ಗೈಸ್. ಡೋರ್ ಬೇರೆ ಇಲ್ಲಿ ಒಳಗಡೆ ಲಾಕ್ ಇದೆ, ಆಚೆ ಕಡೆಯಿಂದ ಲಾಕ್ ಇಲ್ಲ. ಅದಕ್ಕೆ ನಾಕ್ ಮಾಡ್ತಾ ಏನು ಬಾಗಿಲು ತೆಗಿತಿಲ್ಲ.
ಇವಾಗ ಎದ್ದುಬಿಟ್ಟು ಆಚೆ ಹೋಗಿದ್ದಾನೆ ಗೈಸ್, 2 ಕಾಲಾಗಿದೆ ಟೈಮು. ಓಕೆ ಬರಲಿ ಗೈಸ್, ಜೂಲ ಬಿಡ್ಸೋಣ. ಗೈಸ್ ನಾನು ಇವಾಗ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಈ ಗ್ರಿಲ್ಲು, ಇದ್ರ ಮೇಲೆ ಒಂದು 3-4 ಜೂಲ ಬಿಟ್ಟೆ ಗೈಸ್ ಅವನ್ನ, ಅಂದರೆ ಕಂಟಿನ್ಯೂಸ್ ಆಗಿ ಬಿಟ್ಬಿಟ್ಟೆ. ಅದಕ್ಕೆ ಕಾಲು ಫುಲ್ಲು ನೋವ್ತಾ ಇದೆ ಗೈಸ್. ಇದು ಗೈಸ್ ಅದು ಮೇಲೆಯಿಂದ ಬಿಟ್ಟನಲ್ಲ, ಅದಕ್ಕೆ ಕಾಲು ಫುಲ್ಲು ನೋವ್ತಾ ಇದೆ. ಒಂಥರ ಚಪ್ಪಲಿನೇ ಹೊಸದಾಗಿ ಹೋಗಿದೆ ಗೈಸ್. ಅದು ಈ ಥರ ಬಿಡ್ತೀನಲ್ಲ, ಹಿಂಗೆ ಬಿಡಬೇಕಾದ್ರೆ ಈ ಥರ ಬಿಡ್ತೀನಲ್ಲ, ಅದನ್ನು ನೋಡಿಬಿಟ್ಟು ಚಪ್ಪಲಿನೇ ಹೊಸದಾಗಿ ಹೋಗಿದೆ. ಇರಿ ಗೈಸ್ ತೋರಿಸ್ತೀನಿ, 1 ಸೆಕೆಂಡು ಕಾಲು ಚೇಂಜ್ ಮಾಡ್ಬಿಟ್ಟು ತೋರಿಸ್ತೀನಿ. ಆಲ್ರೆಡಿ 6 ಗಂಟೆ ಆಗಿದೆ ಗೈಸ್. ನಮ್ಮ ಲೇಬರ್ನೆಲ್ಲ ಕರ್ಕೊಂಡೋಗಿ ಬಿಟ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ ಗೈಸ್. ಲೇಬರ್ ಇದ್ದರು ಒಬ್ಬನು, ಅವ್ನು ಕರ್ಕೊಂಡೋಗಿ ಅವ್ರ ರೂಮ್ ಹತ್ರ ಬಿಟ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ನನ್ನ ಬಟ್ಟೆಗಳು ನೋಡ್ಬೇಕು ಗೈಸ್, ನಿಮ್ಗೆ ಎಷ್ಟು ಗಲೀಜಾಗಿದೆ ಅಂತ. ಇವಾಗ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ಗೈಸ್. ಒಂದು ಸ್ವಲ್ಪ ಟ್ರಾಫಿಕ್ ಡಸ್ಟ್ ಇದೆ, ಅಂದರೆ ಹಳ್ಳದಿನ ಡಸ್ಟ್ ಇದೆ ಗೈಸ್ ಟ್ರಾಫಿಕ್ಗಿಂತ. ಈ ರೋಡು ನೋಡ್ಸ್ಕೊಂಡ ಬೆಳಗ್ಗೆ ಎಷ್ಟು ಹಳ್ಳದಿನ ಇದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಡ್ರೆಸ್ ಎಲ್ಲ ತರಿಸ್ತೀನಿ ಮನೆಗೆ ಹೋಗಿ. ಅದಾದಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಬೈ ಗೈಸ್, ಮನೆಗೆ ಹೋಗಿ ಡ್ರೆಸ್ ತರಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಗೈಸ್. ಬೈ. ಇದು ನಮ್ಮೂರು ಗೈಸ್, ಎಷ್ಟೊಂದು ಟ್ರಾಫಿಕ್ ಇದೆ ನೋಡಿ ಗೈಸ್. ಇನ್ನೂ ಎಷ್ಟೊತ್ತಾಯ್ತು ಅಂದರೆ 3 ಆಗ್ತಾಯಿಲ್ಲ ಗೈಸ್. ಇಲ್ಲಿಂದ ನಾವು ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಬೈ ಗೈಸ್. ನಾನು ಹೇಳ್ತಿದ್ನಲ್ಲ, ನನ್ನ ಬಟ್ಟೆಗಳು ತರಿಸ್ತೀನಿ ಮನೆಗೆ ಬಂದುಬಿಟ್ಟು. ನಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ಬಂದಿದ್ದೀನಿ ಗೈಸ್ ನಾನು. ಇವಾಗ ನಾನು ಡ್ರೆಸ್ ನೋಡಿಸ್ತೀನಿ ನೋಡಿ ಗೈಸ್ ಹೆಂಗಿದೆ ಅಂತ. ಹೊಸ ಪ್ಯಾಂಟ್ ಗೈಸ್ ಹಾಕ್ಕೊಂಡು ಹೋಗಿದ್ದು, ಅಂದರೆ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲ ಚೆನ್ನಾಗಿತ್ತು. ಇವಾಗ ಈ ಥರ ಆಗೋಗಿದೆ ಗೈಸ್. ಏನು ಮಾಡೋದು ನೋಡಿ ಗೈಸ್, ನೀವು ಹೇಳಿ. ಪೇಂಟರ್ ಭಾಳ ಗೈಸ್ ಇದು. ಹೋಗಬೇಕಾದ್ರೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋಗ್ತೀರಿ, ಬರಬೇಕಾದ್ರೆ ಚೆನ್ನಾಗಿರೋ ಬಟ್ಟೆನಲ್ಲಿ ಬರ್ತಿರೋ ಬರಲ್ವ ಅಂತ ನಮಗೆ ಗ್ಯಾರಂಟಿ ಇಲ್ಲ ಗೈಸ್. ನೋಡಿ ಗೈಸ್, ಎಲ್ಲೆಲ್ಲಿ ಪೇಂಟ್ ಆಗಿದೆ ನೋಡಿ ಗೈಸ್. ಅದು ಹೆಂಗೆ ಆಯಿತು ಅಂತ ಕೂಡ ಗೊತ್ತಿಲ್ಲ ಗೈಸ್. ಓಕೆ ಗೈಸ್, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮತ್ತು ಮೇಲೆ ಬಂದ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಓಕೆ ಗೈಸ್ ಬಾಯ್. ನೀವು ಅನ್ಕೊಬೋದು ಗೈಸ್, ಇವನು ಯಾಕೆ ಯಾವಾಗ ಟೆರೆಸ್ ಮೇಲೇ ಲಾಕ್ಸ್ ಮಾಡ್ತಾನೆ ಅಂತ. ಇವಾಗ ನನ್ನ ಮನೆ ಒಳಗೆ ಮಾಡಿದ್ರೆ ನನಗೆ ಪ್ರೈವೇಸಿ ಇರೋಲ್ಲ ಗೈಸ್. ಅಂದರೆ ನಮ್ಮ ಮನೆ ಒಳಗೆ ನಮ್ಮ ಅಪ್ಪ ಇರ್ತಾರೆ, ನಮ್ಮ ಅಮ್ಮ ಇರ್ತಾರೆ, ಅದಕ್ಕೆಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಗೈಸ್. ಮೇಲೆ ಬಂದರೆ ಒಬ್ಬನೇ ಮಾತಾಡ್ಕೊಂಡು ಲಾಗ್ ಮಾಡ್ಬೋದು ಒಂದು ಗೈಸ್. ನಾನು ಟೆರೆಸ್ ಮೇಲೆ ಬರೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಗೈಸ್. ಓಕೆ ಗೈಸ್ ಬೈ. ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಸಿಗ್ತೀನಿ ಗೈಸ್. ಗೈಸ್ ಇದು ನಿನ್ನೆ ಬ್ರದರ್ಸ್ ಡೇ ಆಯ್ತಲ್ಲ ಗೈಸ್, ಇದು ಅದರದ್ದು ಕೇಕ್. ಇದು ಇವತ್ತು ತಿಂತಾಯಿದ್ದೀನಿ ಗೈಸ್ ನಾನು. ಕೇಕ್ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಡೈಲಿ ತಿನ್ನಬೇಕು ಅನಿಸ್ತಿದೆ. ಓಕೆ ಗೈಸ್, ಇದು ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಗೈಸ್ ಇವತ್ತು ನೈಟ್ ಆಗಿದೆ ಗೈಸ್, 8:30 ನೋಡಿ. ನೈಟ್ ಆಗಿದೆ, 8:30 ಆಗಿದೆ ಗೈಸ್ ಟೈಮು. ಇವಾಗ ಎದ್ದು ಹಂಗೆ ಯೂಟ್ಯೂಬ್ ಚಾನಲ್ ನಂದು ಇದೆಯಲ್ಲ, ಅದು ನಿನ್ನೆ ಮಾಡಿದ್ದು. ಓಪನ್ ಮಾಡಿ ನೋಡಿದ್ರೆ 1K ಸಬ್ಸ್ಕ್ರೈಬರ್ಸ್ ಆಗೋಗಿದ್ದಾರೆ ಗೈಸ್ ಅಷ್ಟು ಬೇಗ. ಅದೆಲ್ಲ ತೋರಿಸ್ತೀನಿ ಗೈಸ್, ಲಾಸ್ಟ್ವರೆಗೂ ಇರಿ ವೀಡಿಯೋನಲ್ಲಿ. ಅದೆಲ್ಲ ತೋರಿಸ್ತೀನಿ. 1K ಒಂದೇ ದಿವಸದಲ್ಲಿ ಹೆಂಗಾಯಿತು ಅಂತ ತೋರಿಸ್ತೀನಿ. ವ್ಯೂಸ್ ನೋಡಿದ್ರೆ 5K ಹೊರಟೋಗಿದೆ ಗೈಸ್. ಯಾವ ಥರ ಅಂತೆಲ್ಲ ತೋರಿಸ್ತೀನಿ ಗೈಸ್. ಇವಾಗ ಒಂದು ಫೋಟೋ ಹಾಕಿರ್ತೀನಿ, ನೋಡ್ಕೊಂಬನ್ನಿ ಅದು. ಓಕೆ ಗೈಸ್ ಬೈ. ಗೈಸ್ ನಾನು ಅವಾಗ ಹೇಳಿದ್ನಲ್ಲ 1K ಸಬ್ಸ್ಕ್ರೈಬರ್ಸ್ ಆಗಿರಂತ, ಯಾವುದೂ ಆಗಿಲ್ಲ ಗೈಸ್, ಒಂದೇ ಸಬ್ಸ್ಕ್ರೈಬರ್ ಆಗಿರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ಥರ ಡೂಪ್ಲೆಕ್ಸ್ ಮನೆ ಚೆನ್ನಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ